everyone. In today's class, let us study about one important theorem, Rieses-Fisher's theorem. After that, we'll study about the complex conjugate of H, that is H star. First, let us go towards this theorem. The theorem states that if Cn, where n equal to 0, plus or minus 1, plus or minus 2, and so on, are the given complex numbers for which summation n running from minus infinity to plus infinity modulus of Cn squared is convergent, then there exists a function f which belongs to the L2 space over the interval 0 to 2 pi whose Fourier coefficients are the given Cn's. ಓಕೆ, ಈ ಥರ ಒಂದು ಕನ್ವರ್ಜೆಂಟ್ ಸೀರೀಸ್ ಇತ್ತು ಅಂತಾದರೆ, ಸೀರೀಸ್ ಆಯಿತು ಅಲ್ವಾ, ಸಮೇಷನ್ ಇದೆ, ಓಕೆ, ಇತ್ತು ಅಂತಾದರೆ ಎಫ್ ಅನ್ನುವಂತಹ ಫಂಕ್ಷನ್ ಎಕ್ಸಿಸ್ಟ್ ಆಗತ್ತೆ. ಆ ಫಂಕ್ಷನ್ನು ದ ಸ್ಪೇಸ್ L2 ಓವರ್ ದ ಇಂಟರ್ವಲ್ 0 to 2 pi ಇರುತ್ತೆ. ಅದರದ್ದು ಫೋರಿಯರ್ ಕೋಯಿಫಿಷಿಯಂಟ್ಸು ಆರ್ Cn ಆಗಿರುತ್ತೆ ಅಂತ ಹೇಳ್ತಿದ್ದೀವಿ. ಸೊ ವಿ ಹ್ಯಾವ್ ದ ಪ್ರೂಫ್ ಫಾರ್ ದಿಸ್. ಸೊ ಇದರಲ್ಲಿ ನಾವು ಕನ್ಸಿಡರ್ ಮಾಡೋದು ಏನು ಅಂತಂದರೆ, ಮೇಯ್ನಾಗಿ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಅ ಫೋರಿಯರ್ ಸೀರೀಸ್. ನೀವು ಹಿಂದಿನ ವರ್ಷ ನಿಮಗೆ ಬಂದಿದೆ, ಅದು ಹೆಚ್ಚಾಗಿ ಈ ಸೆಮ್ಮಲ್ಲೇ ಇದೆಯಾ ನನಗೆ ಗೊತ್ತಿಲ್ಲ, ಈ ಸೆಮ್ಮ ಹಿಂದಿನ ಸೆಮ್ಮ ಅಂತ ಗೊತ್ತಿಲ್ಲ. ಇಂಟಿಗ್ರಲ್ ಟ್ರಾನ್ಸ್ಫಾರ್ಮ್ಸ್ ಆ್ಯಂಡ್ ಇಂಟಿಗ್ರಲ್ ಇಕ್ವೇಷನ್ಸ್ ಅಂತ ಒಂದು ಪೇಪರ್ ಇದೆ ನಿಮಗೆ. ಆ ಪೇಪರಲ್ಲಿ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಅ ಫೋರಿಯರ್ ಸೀರೀಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಒಂದು ಪೀರಿಯಾಡಿಕ್ ಫಂಕ್ಷನನ್ನು ಕನ್ಸಿಡರ್ ಮಾಡ್ಕೊಂಡಿರ್ತೀವಿ. ಆ ಪೀರಿಯಾಡಿಕ್ ಫಂಕ್ಷನ್ ವಿತ್ ದ ಪೀರಿಯಡ್ 2l ಇನ್ ದ ಇಂಟರ್ವಲ್ c to c plus 2l ಆಗಿತ್ತು ಅಂತಾದರೆ, ದ ಫೋರಿಯರ್ ಸೀರೀಸ್ ಆಫ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಗಿವನ್ ಬೈ ಸಮೇಷನ್ n ರನ್ನಿಂಗ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ Cn ಇಂಟು e raised to in pi x by l ಆಗಿರುತ್ತೆ. ಅಗೇನ್ ಅದರದ್ದು ಕೊಯಿಫಿಷಿಯಂಟ್ Cn ಏನಿರುತ್ತೆ ಅದರ ವ್ಯಾಲ್ಯೂ 1 divided by 2l ಇಂಟಿಗ್ರೇಷನ್ ಫ್ರಾಮ್ c to c plus 2l. ಯಾಕೆಂದರೆ c to c plus 2l ಅಂತ ಕೊಟ್ಟಿದ್ದಾರೆ ಅವರು ಇಂಟರ್ವಲ್ಲು. ಎಫ್ ಆಫ್ ಎಕ್ಸ್ ಇಂಟು e raised to in pi x by l dx ಇರುತ್ತೆ. ಅಗೇನ್ ಇಫ್ ದ ಇಂಟರ್ವಲ್ ಈಸ್ ಫ್ರಾಮ್ ಮೈನಸ್ ಪೈ ಟು ಪ್ಲಸ್ ಪೈ and f of x equal to summation n running from minus infinity to plus infinity Cn into e raised to in x ಇತ್ತು ಅಂತಂದರೆ, ಅದರ ವ್ಯಾಲ್ಯೂದಲ್ಲಿ Cn ವ್ಯಾಲ್ಯೂ ಏನು ಬಂದಿರುತ್ತೆ ಅಂತಂದರೆ 1 by 2 pi ಫ್ರಾಮ್ ಮೈನಸ್ ಪೈ ಟು ಪ್ಲಸ್ ಪೈ ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಂಟು ಇ ರೇಸ್ ಟು in x dx ಇರುತ್ತೆ. ಈಗ ಇಲ್ಲಿ ಇಂಟರ್ವಲ್ 0 to 2 pi ಇದೆ. ಅಗೇನ್ ದ ಪೀರಿಯಡ್, ಸೊ ಅಲ್ಲಿ 2 pi ರೂಟ್ ಇದೆ, ಹೌದಾ? ಸೊ ಹಿಂಗಿದ್ದಾಗ ಅದೇ ಒಂದು ಸೇಮ್ ಕಾಂಪ್ಲೆಕ್ಸ್ ಫಾರ್ಮ್ ಏನಿದೆ ನಿಮ್ಗೆ ಇಲ್ಲಿಗೆ ಕಲಿಸಿದ್ರೆ ಆಯಿತು, ಕಲಿಸಿಲ್ಲ ಅಂತಂದರೆ ನೆಕ್ಸ್ಟ್ ಕಲಿಸ್ತಾರೆ ಸರು, ಅದರಲ್ಲಿ ಸಿಗತ್ತೆ ನಿಮಗೆ. ಓಕೆ, ಸೊ ಅದೇನಿದೆ ಅದನ್ನು ಡೈರೆಕ್ಟಾಗಿ ನಾವಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ L2 over 0 to 2 pi ಇಸ್ ಅ ಹಿಲ್ಬರ್ಟ್ ಸ್ಪೇಸ್ ಅಂತ ನಮ್ಗೆ ಗೊತ್ತಿದೆ, ನಾವು ಅದನ್ನು ಪ್ರೂವ್ ಕೂಡ ಮಾಡಿದ್ದೇವೆ. ಅದು ಹಿಲ್ಬರ್ಟ್ ಸ್ಪೇಸ್ ಆಗಿತ್ತು ಅಂತಂದರೆ ಅದು ಕಂಪ್ಲೀಟ್ ಆಗಿರುತ್ತೆ. ದ ಫಂಕ್ಷನ್ ಇ ರೇಸ್ ಟು in x ಬೈ ಸ್ಕ್ವೇರ್ ರೂಟ್ ಆಫ್ 2 pi ಅದೇನಾಗುತ್ತೆ ಅಂತಂದರೆ ನಾರ್ಮಲ್ ಸೆಟ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇದರಲ್ಲಿ Cn ಅನ್ನುವಂತಹ ವ್ಯಾಲ್ಯೂ ನೌನ್ ವ್ಯಾಲ್ಯೂ. ಅದು ವಿ ಕ್ಯಾನ್ ಫಾರ್ಮ್ ದ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ಸ್ Fn where Fn equal to 1 by root of 2 pi summation running from minus n to n ck e raised to ikx. ಇದು ಸಿಗೋದು ನಮಗೆ, ನಾನು ಹೇಳಿದ್ನಲ್ವಾ, ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಫೋರಿಯರ್ ಸೀರೀಸಿಂದ ಸಿಗುತ್ತೆ. ಸೊ ಫೋರಿಯರ್ ಸೀರೀಸ್ ಕಲಿಸಾದ್ಮೇಲೆ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೋಬೋದು. ಇಫ್ m ಗ್ರೇಟರ್ ದೆನ್ n, ದೆನ್ Fm ಮೈನಸ್ Fn ವಿಲ್ ಬಿ ಈಕ್ವಲ್ ಟು 1 by root 2 pi summation running from ಮೈನಸ್ ಆರ್ ಪ್ಲಸ್ n ಪ್ಲಸ್ 1 ಟು m ಅಂತ ಹೇಳ್ತೀವಿ. m ಗ್ರೇಟರ್ ದೆನ್ n ಇತ್ತು ಅಂತ ಅಂದ್ಕೊಳ್ಳಿ, ಇದು k ರನ್ನಿಂಗ್ ಫ್ರಮ್ ಮೈನಸ್ n ಟು ಪ್ಲಸ್ n ಇತ್ತು. m ಅಲ್ಲಿ ಎಲ್ಲ ವ್ಯಾಲ್ಯೂಸು ಇರುತ್ತೆ, n ವ್ಯಾಲ್ಯೂನು
ಸೇರ್ಕೊಂಡಿರುತ್ತೆ. ಸೊ ಅದಕ್ಕಾಗಿ ಇದರದ್ದು ಏನಾಗುತ್ತೆ, ಟರ್ಮ್ ರನ್ನಿಂಗ್ ಫ್ರಮ್ ಮೈನಸ್ ಆರ್ ಪ್ಲಸ್ ಎನ್ ಪ್ಲಸ್ ಒನ್ನಿಂದ ಎಮ್ ಮೈನಸ್ ಮಾಡಿದ್ದೀವಿ ನಾವು ಅಲ್ವಾ. ನೋಡಿ, ಎನ್ಗಿಂತ ಎಮ್ ದೊಡ್ಡದು, ಹೌದಾ. ಈಗ ಎಫ್ ಎಮ್ ಮೈನಸ್ ಎಫ್ ಎನ್ ತಗೊಂಡಿದ್ದೀವಿ ಅಂದರೆ ಯಾವ್ಯಾವ ಟರ್ಮ್ ಇರಬೇಕಾಯ್ತು, ಎಫ್ ಎಮ್ ಅಲ್ಲಿ ಎಫ್ ಎನ್ ಅಲ್ಲಿರುವಂಥ ಎಲ್ಲ ಟರ್ಮ್ಸು ಇರುತ್ತೆ. ಬಟ್ ಎಫ್ ಎನ್ ಅಲ್ಲಿ ಇಲ್ಲದೆ ಇರುವಂತಹ ಟರ್ಮ್ಸ್ ಮಾತ್ರ ಈ ಒಂದು ನೆಗೇಷನ್ ಅನ್ನು ಮಾಡಿದಾಗ ಉಳ್ಕೊಂಡಿರುತ್ತೆ. ಅಂದರೆ ಎಫ್ ಎನ್ ವರೆಗೆ ಬರುವಂತಹ ಯಾವ ಟರ್ಮು ಏನಾಗುತ್ತೆ, ಈ ಒಂದು ಸಬ್ಟ್ರಾಕ್ಷನ್ ನಲ್ಲಿ ಇರೋದಿಲ್ಲ, ಹೌದಾ. ಸೊ ಈಗ ಎಫ್ ಎನ್ ಬಿಟ್ಟು ಅದರ ನೆಕ್ಸ್ಟ್ ಇರುವಂಥದ್ದು ಎಫ್ ಎನ್ ಪ್ಲಸ್ ಒನ್, ಎನ್ ಪ್ಲಸ್ ಟು, ಎಫ್ ಎನ್ ಪ್ಲಸ್ 3, ಎಲ್ಲಿ ತನಕ, ಎಫ್ ಎಮ್ ತನಕ. ಎಮ್ ಗ್ರೇಟರ್ ದೆನ್ ಎನ್ ಇದೆ, ಎಮ್ ತನಕ ರನ್ ಆಗುತ್ತೆ. ಸೊ ಅದಕ್ಕಾಗಿ ಎನ್ ಅನ್ನು ಬಿಟ್ಟು ಎನ್ ಪ್ಲಸ್ ಒನ್ನಿಂದ ಎಮ್ ತನಕ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈಗ ನಾರ್ಮ್ ಆಫ್ ದಿಸ್ ಕನ್ಸಿಡರ್ ಮಾಡಿ. So norm of this fm minus fn square will be equal to, by the definition, fm minus fn, fm minus fn, inner product. So will be equal to modulus of ck, n ಇಂದ ರನ್ ಆಗ್ತಾ ಇರೋದಕ್ಕೆ cn ಸ್ಕ್ವೇರ್ ಅಂತ ಹೇಳೋದು. ಸೊ ಇದು ಯಾವಾಗಲೂ ಲೆಸ್ ದೆನ್ ಇನ್ಫಿನಿಟಿ ಇರೋದಕ್ಕೆ ಈ ಒಂದು ಇಕ್ವೇಷನ್ ಟೆಂಡ್ಸ್ ಟು ಝೀರೋ as mn tends to infinity ಅಂತ ಹೇಳ್ತೀವಿ. Hence the functional fn ಅದು ಅಥವಾ sequence fn is a Cauchy sequence in L2 over 0 to 2 pi. Since L2 over 0 to 2 pi is complete, there exists a function f belongs to L2 over 0 to 2 pi such that fn tending to f. This function f gives equation 2 in which cn's are the Fourier coefficients. This completes the proof of the Fisher's theorem. ಓಕೆ, ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಂಡ್ರಾಯ್ತು. ನೆನ್ಪಿಟ್ಕೊಳ್ಬೇಕಾಗತ್ತೆ ಫೋರಿಯರ್ ಸೀರೀಸ್ ಯಾವ ಥರ ಬರುತ್ತೆ ಅಂತ. ನೆಕ್ಸ್ಟ್ ನಮಗೆ ಸ್ಟಡಿ ಮಾಡಬೇಕಾಗಿರೋದು ಕಾಂಜುಗೇಟ್ ಸ್ಪೇಸ್ ಆಫ್ ಎಚ್ ಸ್ಟಾರ್ ಅನ್ನುವಂಥದ್ದು ತುಂಬ ಏನೋ ಹೆಚ್ಚಿಗಿಂತ ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ಸೇಮ್ ಇದೆ. ಸೊ ದ ಥಿಯರಮ್ ಐಡೆಂಟಿಫೈಯಿಂಗ್ ಎಚ್ ವಿತ್ ಎಚ್ ಸ್ಟಾರ್ ಈಸ್ ನೌನ್ ಆಸ್ ರೀಸಿಸ್ ರಿಪ್ರೆಸೆಂಟೇಷನ್ ಥಿಯರಮ್ ಫಾರ್ ಕಂಟಿನ್ಯೂಸ್ ಲೀನಿಯರ್ ಫಂಕ್ಷನಲ್ಸ್ ಆನ್ ಎಚ್. ಹಾಗಾದರೆ ಈ ಎಚ್ ಸ್ಟಾರ್ ಅಂತಂದರೆ ಏನು ಅಂತ ನೋಡೋಣ. ಜಸ್ಟ್ ಎಚ್ ಥರನೇ ಅದು ವರ್ಕ್ ಆಗುವಂಥದ್ದೆಲ್ಲ ಎಚ್ ಥರನೇ. ನಾನು ತುಂಬ ಈಸಿಯಾಗಿ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಎಚ್ ಅನ್ನುವಂಥದ್ದು ಹಿಲ್ಬರ್ಟ್ ಸ್ಪೇಸ್ ಆಗಿದ್ದರೆ ಎಚ್ ಸ್ಟಾರ್ ವಿಲ್ ಬಿ ದ ಫಂಕ್ಷನಲ್ ಫ್ರಮ್ ಎಚ್ ಟು ಸಿ. ಸಿ ಇಸ್ ದ ಕಾಂಪ್ಲೆಕ್ಸ್ ನಂಬರ್. ಅದು ಇಲ್ಲಿ ಇರುವಂಥ ಎಚ್ ಸ್ಟಾರಲ್ಲಿರುವಂತಹ ಎಲ್ಲ ಫಂಕ್ಷನ್ಸು ಏನಾಗಿರುತ್ತೆ ಅಂತಂದರೆ ಬೌಂಡೆಡ್ನೆಸ್ ಇಂಪ್ಲೈಸ್ ಕಂಟಿನ್ಯೂಟಿ. ಸೊ ನೋ ಪ್ರಾಬ್ಲಮ್, ಬೌಂಡೆಡ್ ಅಂತ ಬೇಕಾದರೂ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಕಂಟಿನ್ಯೂಟಿ ಇಂಪ್ಲೈಸ್ ಬೌಂಡೆಡ್ನೆಸ್ ಅಂತ ನಾ ಹೇಳಲ್ಲ, ಬೌಂಡೆಡ್ನೆಸ್ ಇಸ್ ಇಂಪ್ಲೈಸ್ ಕಂಟಿನ್ಯೂಟಿ. ಸೊ ಬೌಂಡೆಡ್ ಲೀನಿಯರ್ ಆನ್ ಎಚ್, ಬೌಂಡೆಡ್ ಲೀನಿಯರ್ ಫಂಕ್ಷನ್ಸ್ ಆನ್ ಎಚ್ ಯಾವ್ಯಾವ್ದಿರುತ್ತೋ ಅದೆಲ್ಲ ಏನಿರುತ್ತೆ ಎಚ್ ಸ್ಟಾರಲ್ಲಿ ಇರುತ್ತೆ. ಎಚ್ ಸ್ಟಾರ್ ಈಸ್ ಕಾಲ್ಡ್ ಅ ಕಾಂಜುಗೇಟ್ ಆಫ್ ಎಚ್ ಆ್ಯಂಡ್ ಎಫ್ ಈಸ್ ಫಂಕ್ಷನಲ್ಲನ್ನು ನೀವು ಎರಡು ಬ್ರ್ಯಾಕೆಟ್ ಮಧ್ಯದಲ್ಲಿ ಬರಿಬೋದು. ಓಕೆ, ಎರಡು ನಾರ್ಮಲ್ ಬ್ರ್ಯಾಕೆಟ್ಸ್ ಇರತ್ತಲ್ವ, ಅದರ ಮಧ್ಯದಿಂದ ನಾವು ರಿಪ್ರೆಸೆಂಟೇಷನನ್ನು ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಅ ಥಿಯರಮ್. ನೆನಪಿರತ್ತಲ್ವ, ಬೌಂಡೆಡ್ ಲೀನಿಯರ್ ಫಂಕ್ಷನಲ್, ಎಚ್ ಟು ಸಿ ಇರುತ್ತೆ ಫಂಕ್ಷನಲ್. ಓಕೆ, ಥಿಯರಮ್: let y be a fixed vector in a Hilbert space H and let fy be a function defined as fy of x equal to inner product of x comma y for every x belongs to H, then fy is a functional on H and norm y equal to norm fy. Very 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 important theorem. Okay, so let us go for the proof. From the definition, fy will be a functional alva. H star ಹೆಂಗಿರುತ್ತೆ, ಅದು H to C ಇರುತ್ತೆ. We prove that fy is linear and continuous so that it will become functional. Functional ಅಂತಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಬೌಂಡೆಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಗೆ ಫಂಕ್ಷನಲ್ ಅಂತ ಕರಿತೀವಿ. ಬೌಂಡೆಡ್ನೆಸ್ ಪ್ರಾಪರ್ಟಿ, ಲೀನಿಯರ್ನೆಸ್ ಪ್ರಾಪರ್ಟಿ ಆ್ಯಂಡ್ ದ ಫಂಕ್ಷನ್. ಓಕೆ, ಅದರ ಎರಡು ಎಲಿಮೆಂಟ್ ತಗೊಳ್ಳೋಣ, x1 ಮತ್ತು x2 ವಿಚ್ ಬಿಲಾಂಗ್ಸ್ ಟು H ಆ್ಯಂಡ್ ಆಲ್ಫಾ ಬೀಟಾ ಬಿ ಎನಿ ಟು ಸ್ಕೇಲರ್ಸ್. Then for any fixed y belongs to H, any fixed y belongs to H, fy of alpha x1 plus beta x2 will be equal to, by the definition ನಾವು ಫಂಕ್ಷನ್ ಹೆಂಗೆ ಡಿಫೈನ್ ಮಾಡಿದ್ವಿ ಅಂದರೆ fy of x equal to x, y ಅಲ್ವಾ.
ಸೊ ಎಕ್ಸ್ ಇದ್ದಲ್ಲಿ ಆಲ್ಫಾ x1 ಪ್ಲಸ್ ಬೀಟಾ y2 x2 ಇದೆ, y ಇದ್ದಲ್ಲಿ ಆಸ್ ಇಟ್ ಈಸ್ y ಇದೆ ಹಾಕಿದ್ದೀನಿ ಇನ್ನರ್ ಪ್ರಾಡಕ್ಟಿಗೆ. ಸೊ ಇದನ್ನು ಸ್ಪ್ಲಿಟ್ ಅಪ್ ಮಾಡಿದ್ರೆ ಆಲ್ಫಾ ಆಫ್ x1 y ಪ್ಲಸ್ ಬೀಟಾ ಆಫ್ x2 y ಬಂತು. ಸೊ ಆಲ್ಫಾ ಆಫ್ x y ಕ್ಯಾನ್ ಬಿ ರಿಟರ್ನ್ ಆಸ್ ಆಲ್ಫಾ ಆಫ್ inner product of x1 y is fy of x1 beta of fy of x2, therefore fy is linear. ಸೊ ಈಗ ಕಂಟಿನ್ಯೂಟಿ ಪ್ರಾಪರ್ಟಿಯನ್ನು ಪ್ರೂವ್ ಮಾಡೋಕ್ಕೆ ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು ಎಚ್ ಮಾಡ್ಯುಲಸ್ ಆಫ್ fy of x equal to modulus of the functional in a definition in a product of x y. Inner product of x y will be always less than or equal to norm x into norm y. ಇದು ಬೇಸಿಕ್ ಇನ್ಇಕ್ವಾಲಿಟಿ, ಸ್ಕ್ವೇರ್ಸ್ ಇನ್ಇಕ್ವಾಲಿಟಿ ಇಂದ ಬರೆದಿರುವಂಥದ್ದು. ಲೆಟ್ ಅಸ್ ಕನ್ಸಿಡರ್ ನಾರ್ಮ್ y is less than or equal to m. Then for any m greater than 0, modulus of fy of x is less than or equal to capital M into norm x. So that fy is bounded and hence it is continuous. Okay? ಡೈರೆಕ್ಟ್ ಆಗಿ ಬಂತಲ್ಲ, ಇದು ಬೌಂಡೆಡ್ನೆಸ್ ಪ್ರಾಪರ್ಟಿನೇ ಇದು ಅಲ್ವಾ. ಸೊ ಈ ಥರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ಮಾತ್ರ ಅದು ನಾವು ಬೌಂಡೆಡ್ನೆಸ್ ಅಂತ ಕರೆಯೋದು, ಡೈರೆಕ್ಟ್ ಬಂದಿದೆ. ಸೊ ಅಗೇನ್ ಇಫ್ y ಈಕ್ವಲ್ ಟು 0 ನಾರ್ಮ್ y ಈಕ್ವಲ್ ಟು 0 ಫ್ರಮ್ ದ ಡೆಫಿನೇಷನ್ fy ಈಕ್ವಲ್ ಟು 0. ಸೊ ನಾರ್ಮ್ fy ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ನಾರ್ಮ್ y ಈ ಕೇಸಸಲ್ಲಿ ಆಯಿತು. ಸೊ ಈಗ ಸಪೋಸ್ y ನಾಟ್ ಈಕ್ವಲ್ ಟು 0 ಇತ್ತು ಅಂತಂದರೆ ನಮ್ಗೆ ಸಿಗುವಂಥದ್ದು ಈ ಒಂದು ಸ್ಕ್ವೇರ್ಸ್ ಇನ್ಇಕ್ವಾಲಿಟಿಯಿಂದ ಸುಪ್ರೀಮಮ್ ಆಫ್ ಮಾಡ್ಯುಲಸ್ ಆಫ್ fy ಆಫ್ x ಬೈ ನಾರ್ಮ್ x ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ನಾರ್ಮ್ y. ಇದನ್ನು ಜಸ್ಟ್ ಈ ಕಡೆ ತೊಗೊಬಂದಿದ್ದೇನೆ ನಾನು, ಮಾಡ್ಯುಲಸ್ ಆಫ್ fy ಆ ಕಡೆ ತೊಗೊಬಂದಿದ್ದೀವಿ ಅಷ್ಟೇ, ಮತ್ತೇನು ಚೇಂಜ್ ಮಾಡಿಲ್ಲ. ಆ್ಯಂಡ್ ಸುಪ್ರೀಮಮ್ ತೊಗೊಂಡಿದ್ದೀವಿ. ಸುಪ್ರೀಮಮ್ ಯಾಕೆ ತೊಗೊಂಡಿದ್ದೀವಿ ಅಂತ ನಿಮಗೆ ಡೌಟ್ ಬರ್ಬೋದು. ಇದ್ರದ್ದು ಸುಪ್ರೀಮಮ್ ತೊಗೊಂಡ್ರೂ ಸಹ ಅದು ಲೆಸ್ ದೆನ್ನೇ ಬರ್ತಾ ಇದೆ ಅಂತ ತೋರಿಸ್ಬೇಕು ನಮಗೆ. ಇದು ಯಾವುದೇ ಇದರ ಸುಪ್ರೀಮಮ್ ತಗೊಳ್ಳಿ, ಇನ್ಫಿಮಮ್ ತಗೊಳ್ಳಿ, ಯಾವುದೇ ವ್ಯಾಲ್ಯೂ ತೊಗೊಂಡ್ರೂ ಸಹ ನಾರ್ಮ್ ವೈಗಿಂತ ಲೆಸ್ ಬರುತ್ತೆ. ಹೆನ್ಸ್ ಯೂಸಿಂಗ್ ದ ಡೆಫಿನೇಷನ್ ಆಫ್ ದ ನಾರ್ಮ್ ಆಫ್ ಅ ಫಂಕ್ಷನಲ್ ವಿ ಗೆಟ್ ನಾರ್ಮ್ ದಿಸ್ ವ್ಯಾಲ್ಯೂ ಈಸ್ ನಾರ್ಮ್ fy ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನಾರ್ಮ್ y. ಫರ್ದರ್ ನಾರ್ಮ್ fy ಈಕ್ವಲ್ ಟು ಸುಪ್ರೀಮಮ್ ಆಫ್ ದಿಸ್. ಸೊ ಈ ಒಂದು ಡೆಫಿನೇಷನ್ನ ನಾವು ನಾರ್ಮನ್ನು ಸ್ಟಡಿ ಮಾಡುವಾಗ ಕೂಡ ಯೂಸ್ ಮಾಡ್ಕೊಂಡಿದ್ವಿ ನೋಡಿ, ಅದನ್ನೇ ಯೂಸ್ ಮಾಡ್ತಿದ್ದೀವಿ. ನೀವು ಕರೆಕ್ಟಾಗಿ ಎಲ್ಲ ಪ್ರೀವಿಯಸ್ ಕ್ಲಾಸಸನ್ನು ಕೇಳ್ಕೊಂಡಿದ್ದೀರಿ ಅಂತಂದರೆ ನಿಮಗೆ ನೆಕ್ಸ್ಟ್ ಕ್ಲಾಸಸನ್ನು ಅಂತಂದರೆ ಹೋಗುವಂಥ ಕ್ಲಾಸಸನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಓಕೆ, ಸಿನ್ಸ್ y ನಾಟ್ ಈಕ್ವಲ್ ಟು 0, y by norm y is a unit vector. From this equation, norm of fy, the functional, is greater than or equal to modulus of fy of y by norm x, norm y ಅಂತ ಬಂತು. ಬಟ್ fy into y by norm y is equal to fy y by norm y into y ಆಯ್ತದು. ಸೊ 1 by norm y, y dot y ಆಯಿತು. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು norm y itself. ಯೂಸಿಂಗ್ ದಿಸ್, ಈ ಒಂದು ಕಂಡೀಷನ್ನಿಂದ ನಾವೇನು ಹೇಳ್ಬೋದು, ನಾರ್ಮ್ ಆಫ್ fy ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ನಾರ್ಮ್ y ಅಂತ ಬಂತು. ಫ್ರಮ್ ದಿಸ್ ಇಕ್ವೇಷನ್ ಆ್ಯಂಡ್ ಫ್ರಮ್ ಇಕ್ವೇಷನ್ 2 ಇದು ನೋಡಿ, ಇದ್ರೊಳಗೆ ನಾರ್ಮ್ fy ಲೆಸ್ ದೆನ್ ಆರ್ ಈಕ್ವಲ್ ಟು ನಾರ್ಮ್ y ಬಂದಿತ್ತು, ಬಟ್ ಇಲ್ಲಿ ಅದರದ್ದು ರಿವರ್ಸ್ ಬರ್ತಾ ಇದೆ. ಇವೆರಡು ಪಾಸಿಬಿಲಿಟಿ ಇರೋದು ಎರಡು ಈಕ್ವಲ್ ಇದ್ದಾಗ ಮಾತ್ರ. ಫ್ರಮ್ 2 and 5 we get norm fy is equal to norm y. Thus we have proved that t from any function t, okay, ಯಾವ್ದಾದ್ರು ಒಂದು ತಗೊಳ್ಳಿ, h to h star is such that t of y equal to ey is a norm preserving mapping. Norm preserving mapping. Okay, ಒಂದು ಥಿಯರಮ್ ಇದೆ ನೋಡಿ, ಅದರ ಸ್ಟೇಟ್ಮೆಂಟ್ ಅಷ್ಟೇ. h be a Hilbert space and let f be an arbitrary function in h star, then there exists a unique vector y in h such that f of x equal to inner product of x comma y for every x belongs to h, norm f equal to norm y. ಇದೇ ಸೇಮ್ ಥಿಯರಮನ್ನೇ ನಾವು ಈಗ ಪ್ರೂವ್ ಮಾಡಿರುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಕ್ಲಾಸ್, ಪ್ಲೀಸ್ ಡೋಂಟ್ ಮಿಸ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.